ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಓಪನ್ ಹಾರ್ಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬಾಗಲಕೋಟ್ ನಗರದಲ್ಲಿ ಬಹಳ ವಿಶೇಷವಾದಂಥ ಪೊಲೀಸ್ ಇಲಾಖೆಯವರ ಒಂದು ಬಹಳ ಮಹತ್ವದ ಈ ಒಂದು ವಿಷಯ ನಿಮ್ಮ ಹತ್ರ ತರ್ತಾ ಇದ್ದೀನಿ. ಬಾಗಲಕೋಟೆ ಒಂದು ನಗರದಲ್ಲಿ ಇವತ್ತು ಬಾಗಲಕೋಟೆ ತುಂಬ ಎಲ್ಲ CCTVಯ ಕಣ್ಗಾವಲಲ್ಲಿ ನಾವೆಲ್ಲ ಓಡಾಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ನೀವೆಲ್ಲ ಹೆಲ್ಮೆಟ್ ಧರಿಸಿ ನಿಮ್ಮ ತಲೆಯನ್ನು ಉಳಿಸ್ಕೊಳ್ಳಿ. ಒಂದು 500 ರೂಪಾಯಿ ಫೈನ್ ಕೊಟ್ಟೋ ಬದಲು ಒಂದು 1000 ರೂಪಾಯಿ ಕೊಟ್ಟರೆ ಒಂದು ಹೆಲ್ಮೆಟ್ ಬರುತ್ತೆ. ನಿಮ್ಮ ಪೇಪರ್ಸ್ಗಳು ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಒಂದು ಸಣ್ಣ ಆಕ್ಸಿಡೆಂಟ್ ಆದರೂ ಕೂಡ ನೀವು ಸಾವಿರಾರು ರೂಪಾಯಿ ಅಲ್ಲ ಲಕ್ಷಗಟ್ಟಲೆ ದುಡ್ಡನ್ನು ನೀವು ಮನೆ ಮಾರಿಯಾದರೂ ಕೊಡಬೇಕಾಗತ್ತೆ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆ ನಮ್ಮೆಲ್ಲರಿಗೋಸ್ಕರ ಭಾಳ ವಿಶೇಷವಾದಂಥ ಈ ಒಂದು CC ಕಣ್ಗಾವಲು ಪೊಲೀಸ್ ಅಂತ ಒಂದು ವಿಶೇಷವಾದಂಥ ಈ ಒಂದು ವರದಿ ನಿಮ್ಮ ಹತ್ರ ತರ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು 3 ಸೀಟ್ ಹೋಗ್ತೀರಾ, ಆಮೇಲೆ ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಮಕ್ಕಳು ಬೈಕ್ ತೊಗೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಮಕ್ಕಳಿಗೆ ಏನಾದರೂ ಆಕ್ಸಿಡೆಂಟ್ ಆದರೂ ತಂದೆ ತಾಯಿಗಳ ಹೊಣೆಗಾರರಾಗ್ತೀರಾ. ಹಾಗಾಗಿ ಈ ವಿಷಯ ನಿಮ್ಮ ಹತ್ರ ಯಾಕೆ ತರ್ತಾ ಇದ್ದೀನಿ ಅಂದರೆ, ತಂದೆ ತಾಯಿಗಳೇ ನೀವು ಕೂಡ ಎಚ್ಚರವಾಗಿ ನಿಮ್ಮ ಮಕ್ಕಳಿಗೆ ಬೈಕ್ ಕೊಡದೆ ಕಾರ್ ಕೊಡದೆ ಅವರಿಗೆ ಲೈಸೆನ್ಸ್ ತೆಗೆದ ಮೇಲೇ ಈ ಒಂದು ವೆಹಿಕಲ್ ಅವರಿಗೆ ಹಸ್ತಾಂತರ ಮಾಡ್ಬೋದು. ಹಾಗಾಗಿ ಆ ಒಂದು ಮುನ್ನೆಚ್ಚರಿಕೆಯಾಗಿ ಇವತ್ತು ಬಾಗಲಕೋಟ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಬಾಗಲಕೋಟ್ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳು ಈ ಒಂದು ವಿಶೇಷವಾದಂಥ CCTV ರಚನೆ ಮಾಡಿದೆ. ಆ CCTV ಕಣ್ಗಾವಲು ಅಂತ ನಾವು ಹೇಳ್ತಾ ಇದ್ವಿ. ಆ ಒಂದು ಕಣ್ಗಾವಲಲ್ಲಿ ಇವತ್ತು ಪಡ್ಡೆ ಹುಡುಗರು ಓಡಾಡೋರು ಕೂಡ ಭಾಳ ಎಚ್ಚರದಿಂದ, ಹುಡುಗಿಯರಿಗೆ ಕಾಡಿಸೋರು ಅವರು ಕೂಡ ತುಂಬ ಎಚ್ಚರವಾಗಿರ್ಬೇಕು. ಯಾಕಂದರೆ ಇವತ್ತು ಯಾರ ಮೇಲೆ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ. ಪೊಲೀಸರೇ ಒಂದು ಬಹಳ ವಿಶೇಷವಾಗಿ ಬಾಗಲಕೋಟೆಗೆ ತಮ್ಮದೇ ಆದಂಥ ಒಂದು ಕವಚ ರಚನೆ ಮಾಡಿ ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ವಿಶೇಷವಾದಂಥ ಈ ಒಂದು ಬಾಗಲಕೋಟೆಯಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ಫೈನ್ ಪೊಲೀಸರು ಕಟ್ಟಲ್ಲ, ನಿಮಗೆ ಫೈನ್ ಏನಾದರೂ ಡೈರೆಕ್ಟಾಗಿ ನಿಮ್ಮ ಮನೆಗೆ ಬಂದುಬಿಡುತ್ತೆ ರಸೀಟಿ. ಹಾಗಾಗಿ 3 ರೈಡ್ ಆಗಿರ್ಬೋದು, ಹೆಲ್ಮೆಟ್ ಇಲ್ಲದೆ ಹೋಗೋದು, ಆಮೇಲೆ ಲೈಸೆನ್ಸ್ ಇಲ್ಲದೆ ಹೋಗೋದು, ನೀವೆಲ್ಲ ಎಚ್ಚರವಾಗಿರಿ ಅಂತ ಹೇಳುತ್ತಾ, ಅದರಲ್ಲೂ ಕೂಡ ಕಾರಿಗೆ ಸೀಟ್ ಬೆಲ್ಟನ್ನು ಧರಿಸಿ. ಯಾಕಂದರೆ ಆಮೇಲೆ ರಾಂಗ್ ಸೈಡ್ ಹಚ್ಚೋದು ಅಥವಾ ನೀವು ಒನ್ ವೇಯಲ್ಲಿ ಹೋಗೋದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ನಮ್ಮ ವಿಶೇಷವಾಗಿ ಇವತ್ತು ನಿಮಗೆ ಈ ವರದಿಯನ್ನು ತರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ RD ಬಾಬು, ಜೂನಿಯರ್ ಉಪೇಂದ್ರ, ಬಾಗಲಕೋಟೆ ಜಿಲ್ಲೆಯ ವಿಶೇಷವಾಗಿ ಕಾಣಿಪಾತ ಧ್ವನಿಯ ಜಿಲ್ಲಾಧ್ಯಕ್ಷ. K29E H0012 ಹೆಲ್ಮೆಟ್ ಯಾಕೆ ಹಾಕಿಲ್ರಿ? ಡಿಯೋ ಗಾಡಿ ನೀವೇ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಜಾನನ ಸುತಾರ್ ಅಂತ ಹೇಳ್ಬಿಟ್ಟು DYSP ಬಾಗಲಕೋಟೆ ಕೆಲಸ ಮಾಡ್ತಾ ಇದ್ದೀನಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನಾವು ಜಾರಿಗೊಳಿಸಿದ್ದೀವಿ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳ ಮೂಲಕ ಟ್ರಾಫಿಕ್ ವಯೋಲೇಷನ್ಸ್ ಏನಿರ್ತವೆ ಅದನ್ನು ಕ್ಯಾಪ್ಚರ್ ಮಾಡ್ತೀವಿ. ಟ್ರಿಪಲ್ ರೈಡಿಂಗ್ ಆಗಿರ್ಬೋದು, ಮೊಬೈಲಲ್ಲಿ ಮಾತಾಡ್ತಾ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಅಥವಾ ಸೀಟ್ ಬೆಲ್ಟ್ ಹಾಕದೇ ಇರೋದು, ಹೆಲ್ಮೆಟ್ ಹಾಕದೇ ಇರೋದು, ಎಲ್ಲ ವಯೋಲೇಷನ್ಸ್ಗಳನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಸ್ಗಳ ಮೂಲಕ, ಅಂದರೆ ಅಲ್ಲಿ ಪೊಲೀಸ್ಮನ್ ಇರಲ್ಲ, ಕ್ಯಾಮ್ರಾಗಳು ಇಡೀ ಟೌನಾದ್ಯಂತ ನಾವು ಇದನ್ನು ಹಾಕಿದ್ದೀವಿ. ಸುಮಾರು 325 ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇದ್ದಾವೆ. ಏನೇ ಟ್ರಾಫಿಕ್ ವಯೋಲೇಷನ್ಸ್ಗಳಿದ್ದರೆ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗಿ ಅದು ಏನು ದಂಡ ರಸೀದಿ ಇರುತ್ತೆ ಅದು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಆವಾಗ ಆ RC ಓನರ್ ಏನಿರ್ತಾರೆ ಅವ್ರಿಗೆ ಅದನ್ನು ನಾವು ಥ್ರೂ ಪೋಸ್ಟ್ ಮೂಲಕ ಮತ್ತು ಮೆಸೇಜ್ ಮೂಲಕ ದಂಡ ಕಟ್ಟಿ ಅಂತ ಹೇಳ್ಬಿಟ್ಟು ನಾವು ಕಳಿಸ್ಕೊಡ್ತೀವಿ. ಈ ಏನೊಂದು ದಂಡ ಕಟ್ಟೋ ಪದ್ಧತಿ ಇದೆ, ಇದು ಆ RCಗೆ ಬೋಜ ಮೇಲಕ ಕೂತ್ಕೊಳ್ಳುತ್ತೆ. ಹಿಂಗಿದ್ದಾಗ ಆ RC ಓನರು ಅದನ್ನು ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ FC ಅಥವಾ ಇತರೆ RTO ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆ ಡ್ಯೂ ಬಿಲ್ ಕ್ಲಿಯರ್ ಆಗೋ ತನಕನೂ ಅದು ಕ್ಲಿಯರ್ ಆಗಲ್ಲ. ಹಿಂಗಿದ್ದಾಗ ದಯವಿಟ್ಟು ಬಾಗಲಕೋಟೆಯ ಎಲ್ಲ ನಾಗರಿಕರಲ್ಲಿ ಒಂದು ಮನವಿ ಮಾಡೋದೇನಂತಂದರೆ, ದಯವಿಟ್ಟು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ. ಇದು ನಮ್ಮೆಲ್ಲರ ಸುರಕ್ಷತೆಗೋಸ್ಕರ ಬಾಗಲಕೋಟೆಯ ರಸ್ತೆಗಳನ್ನು ಇನ್ನಷ್ಟು ಸುರಕ್ಷಿತವಾಗಿ ಮಾಡಲು ಬಾಗಲಕೋಟೆ ಜಿಲ್ಲಾ ಪೊಲೀಸರೊಂದಿಗೆ ದಯವಿಟ್ಟು ಕೈ ಜೋಡಿಸ್ಬೇಕಂತ ಈ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು. ಯೆಲ್ಲೋ ಕಲರ್ ಬಲೇರೋ ಯಾಕಪ್ಪ ಯೂನಿಫಾರ್ಮ್ ಹಾಕಿಲ್ಲ? ಯೂನಿಫಾರ್ಮ್ ಹಾಕಬೇಕು. ಸೀಟ್ ಬೆಲ್ಟ್ ಎಲ್ಲಿ ನಿಮ್ಮದು? ನೀವೇ ಸೀಟ್ ಬೆಲ್ಟ್ ಹಾಕಬೇಕಲ್ಲ, ತಲೆ ಮೇಲೆ ಇರಬೇಕು. ಹಾಕೊಳ್ಳಿ ಹೆಲ್ಮೆಟು.
ವಿದ್ಯಾಗಿರಿ ಸರ್ಕಲ್ ಕಡೆ. ಅಲ್ಲಿ ಪ್ರತಿ ಹಾಸ್ಪಿಟಲ್ ನಂಬರ್ ಟ್ರೇಸ್ ಮಾಡ್ಬೋದು. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ